ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬೇಟಿ ಅಮ್ಮಪುರ ಗ್ರಾಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ್ ಸಜ್ಜನ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಭೇಟಿ ವೇಳೆ ಬಸವರಾಜ್ ಸಜ್ಜನ್ ಅವರ ಪಂಚಾಯಿತಿಯ ಸದಸ್ಯರು ಹಾಗೂ ಪಂಚಾಯಿತಿ ಸಿಬ್ಬಂದಿಯವರ ಜೊತೆ ಸ್ವಚ್ಛತೆಯ ಬಗ್ಗೆ ಗ್ರಾಮದಲ್ಲಿ ಎಲ್ಲಾ ಕಡೆ ಪರಿಶೀಲನೆ ಮಾಡಿದರು. ನಂತರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪಂಚಾಯಿತಿ ಸಿಬ್ಬಂದಿಯವರಿಗೆ ಕೆಲವು ಕಡೆ ಸ್ವಚ್ಛತೆಯಾಗಿದೆ, ಇನ್ನು ಕೆಲವು ಕಡೆ ಸ್ವಚ್ಛತೆ ಇಲ್ಲ, ಅಲ್ಲಿಯೂ ಕೂಡ ಸ್ವಚ್ಛತೆ ಆಗಬೇಕು, ಇಲ್ಲ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವವಿರುತ್ತದೆ ಎಂದು ಸೂಚಿಸಿದರು. ಮತ್ತು ಗ್ರಾಮದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನನ್ನ ಗಮನಕ್ಕೆ ತನ್ನಿ, ಅದಕ್ಕೆ ಪರಿಹರಿಸುತ್ತೇವೆ ಎಂದು ಗ್ರಾಮದ ಜನರಿಗೆ ಹೇಳಿದರು. ನಂತರ ನಮ್ಮ ವಿಜಯ ಟಿವಿ ವರದಿಗಾರರ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವು ಯಾದವ್, ಬಿಟ್ಟಪ್ಪ ಚಲವಾದಿ, ಇಮಾಮ್ ಸಾಮ್ ಭಗವಾನ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಬಸವರಾಜ್ ಮೆಂಟೆ, ಮಾನಪ್ಪ, ಅಬ್ದುಲ್ ಕರೀಂ, ಸಾಹೇಬಣ್ಣ ಪ್ಯಾಟಿ, ಗ್ರಾಮ ಪಂಚಾಯಿತಿ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಜನ ಉಪಸ್ಥಿತರಿದ್ದರು. ಚರಂಡಿಗಳ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಇರ್ಬೋದು, ಈ ಸ್ವಚ್ಛವಾಹಿನಿ ಒಂದು ವೆಹಿಕಲ್ ರನ್ ಮಾಡ್ತಕ್ಕಂಥದ್ದು ಇರ್ಬೋದು. ಈಗ ನಮ್ಮ ಸುರಪುರ ತಾಲೂಕಿನಲ್ಲಿ ಸುಮಾರು 23 ಗ್ರಾಮ ಪಂಚಾಯತಿಗಳಿದಾವೆ. ನಾನು ವಾರದಲ್ಲಿ ಡೈಲಿ ಬೆಳಗ್ಗೆ ಅಂದರೆ ವಾರದಲ್ಲಿ ಕನಿಷ್ಠ 2 ದಿವಸ 7ರಿಂದ 7:30 ಗಂಟೆಗೆ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡ್ತಾ ಇದ್ದೀನಿ. ಈ ನಮ್ಮ ಜನರ ಹತ್ರ ಅರಿವು ಕೂಡ ಮೂಡಿಸ್ಬೇಕಾಗಿದೆ. ಈ ಕಸವನ್ನು ಹಸಿ ಕಸ ಒಣ ಕಸ ವಿಂಗಡಣೆ ಮಾಡ್ತಕ್ಕಂಥದ್ದು, ಅದನ್ನು ಒಂದು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಕ್ಕಂಥದ್ದು ಮತ್ತು ಮನೆಯಲ್ಲಿಯೇ ಶೌಚಾಲಯ ಬಳಸ್ತಕ್ಕಂಥದ್ದು, ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಸುರಪುರ ತಾಲೂಕಿನಲ್ಲಿ ಮಾಡ್ತಾಯಿದ್ವಿ. ಅದರ ಒಂದು ಅಂಗವಾಗಿ ಇವತ್ತು ಬೆಳಗ್ಗೆ 7:20 ನಾವು ನಮ್ಮ ಒಂದು ಪೇಟಮ್ಮಪುರ ಗ್ರಾಮ ಪಂಚಾಯತಿ ನಾನು ದಿಢೀರಾಗಿ ಭೇಟಿ ನೀಡಿದೆ. ಯಾರಿಗೂ ಮಾಹಿತಿ ಕೊಟ್ಟಿಲ್ಲ, ಯಾರು ಪಿ ಡಿ ಒಗೂ ಹೇಳಿಲ್ಲ, ಸೆಕ್ರೆಟರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ದಿಢೀರಾಗಿ ಬಂದಿದ್ದೆ. ಎಲ್ಲ ಗ್ರಾಮದ ಪೂರ ಎಲ್ಲ ಕಡೆ ತಿರುಗಾಡಿ ನೋಡಿದ್ವಿ. ಸ್ವಚ್ಛತೆ ಕೆಲಸಗಳು ಮಾಡಿದ್ದಾರೆ ನಮ್ಮ ಸಿಬ್ಬಂದಿಯವರು. ಇನ್ನೂ ಹಲವಾರು ಕಡೆ ಕಸದ ರಾಶಿಗಳು ಬಿದ್ದಿವೆ, ಕೆಲವೊಂದು ಕಡೆ ಚರಂಡಿಗಳು ಇನ್ನೂ ಸ್ವಚ್ಛ ಆಗಿಲ್ಲ. ಅದನ್ನೆಲ್ಲ ಒಂದು ವಾರದಲ್ಲಿ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀನಿ. ನಮ್ಮ ವಿದ್ಯುತ್ ದೀಪಗಳು ಕೂಡ ಹಾಗೇ ಆನ್ ಇದ್ದಾವೆ, ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ. ಒಂದು ವಾರದಲ್ಲಿ ಅದನ್ನು ಆನ್ ಆಫ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಎಲೆಕ್ಟ್ರಿಷಿಯನ್ಸ್ ತೊಗೊಂಡು ಮಾಡೋಕ್ಕೆ ಹೇಳಿದ್ದೀನಿ. ರಾತ್ರಿ ಸಾಯಂಕಾಲ 6 ಗಂಟೆಗೆ ಆನ್ ಮಾಡಬೇಕು, ಬೆಳಗ್ಗೆ 6 ಗಂಟೆಗೆ ಆಫ್ ಮಾಡಬೇಕು. ಹಗಲೊತ್ತಿನಲ್ಲಿ ದೀಪ ಉರಿಯೋದ್ರಿಂದ ನಮ್ಮ ವಿದ್ಯುತ್ ವ್ಯಯ ಆಗ್ತದೆ. ಅದರ ಜೊತೆಯಲ್ಲಿ ಆ ಕರೆಂಟಿನ ಬಿಲ್ಲಿನ ಭಾರ ಕೂಡ ಆಗ್ತದೆ. ನಾವು ಒಂದು ಇಂಧನ ಶಕ್ತಿಯನ್ನು ಉಳಿಸಬೇಕಾಗಿದೆ, ಸಂರಕ್ಷಣೆ ಮಾಡಬೇಕಾಗಿದೆ. ಆ ದೃಷ್ಟಿಕೋನದಿಂದ ಏನೇನು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಲ್ಲ ಒಂದು ಸಿಬ್ಬಂದಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನಮ್ಮ NRLM ಟೀಮ್ನ ಮಹಿಳೆಯರು ಕೂಡ ಇದ್ದಾರೆ. ಅವರೇ ಒಂದು ನಮ್ಮ ಸ್ವಚ್ಛವಾಹಿನಿ ವೆಹಿಕಲ್ ಡ್ರೈವ್ ಅವರೇ ಮಾಡ್ತಾರೆ. ಅವ್ರಿಗೆ ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಅಂತ ಹೇಳಿದರು. ಅವರಿಗೆ ಪ್ರೈವೇಟಾಗಿ ಬೇರೆ ಎಲ್ಲಾದರೂ ಸ್ಪೇಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕೂಡ ಹೇಳಿದ್ದೀನಿ. ಈ ಒಂದು ಗ್ರಾಮದ ಸ್ವಚ್ಛತೆಗೆ ಮತ್ತು ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಲಿಕ್ಕೆ ಏನು ಬೇಕು ಆ ಎಲ್ಲ ಕ್ರಮ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಒಂದು ಟೀಮ್ ಆಗಿ ಮತ್ತು ನಮ್ಮೆಲ್ಲ ಸಾರ್ವಜನಿಕರು ಕೂಡ ಈ ಒಂದು ಅಭಿಯಾನದಲ್ಲಿ ಕೈ ಜೋಡಿಸಬೇಕು ಮತ್ತು ಗ್ರಾಮದ ಸ್ವಚ್ಛತೆಗೆ ಎಲ್ಲರೂ ಸಹಕರಿಸಬೇಕಂತ ಎಲ್ಲದನ್ನ ಮನವಿ ಮಾಡ್ತೀವಿ. ಮೋಸ್ಟ್ಲಿ PWD ಇಲಾಖೆಯಿಂದ ಕಾಮಗಾರಿ ನಡೆದಿರಬೇಕು. PWD KVJN ಸರ್. KVJN ಯಾವುದಿದು ರೋಡ್ ನನ್ನ ಗಮನದಲ್ಲಿಲ್ಲ. ಅದು ಏನಾದ್ರು ಸಮಸ್ಯೆಗಳು ನನ್ನ ಗಮನಕ್ಕೆ ಬಂದರೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಈಗ ನೋಡಿದ್ರಲ್ಲ ಸರ್, ಕಂಬಗಳು ಸೆಂಟ್ರದಲ್ಲಿ ನೋಡಿ ಮಾತಾಡ್ತೀನಿ. ಅವರು ಯಾರದ್ದು ನಮ್ಮ ಏಜೆನ್ಸಿ ಇದೆ ಅವ್ರ ಜೊತೆ ಪ್ಲಸ್ KV ಜೊತೆ ಮಾತಾಡಿ ಅದಕ್ಕೆ ಏನು ಪರಿಹಾರ ಮಾಡಬೇಕು ಪರಿಹಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ. ಸರಿ ಸರ್, ಥ್ಯಾಂಕ್ಸ್.